ಕೋಲಾರದಲ್ಲಿ ಸೂಟ್ ಕೇಸ್ ಒಂದು ಇವತ್ತು ಆತಂಕ ಮೂಡಿಸಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಕೋಲಾರ ಹೊರವಲಯದ ಟಮಕ ಒಂದು ಹೆದ್ದಾರಿ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ಸೂಟ್ ಕೇಸ್ ಒಂದನ್ನ ಬಿಸಾಕಿದ್ದಾರೆ. ನಾವು ಇವತ್ತು ಅದೇ ಒಂದು ಸ್ಥಳದಲ್ಲಿ ಇದೀವಿ. ದೃಶ್ಯದಲ್ಲಿ ನೋಡಬಹುದು ಆ ಒಂದು ಸೂಟ್ ಕೇಸ್ ಸದ್ಯ ಈಗ ಪ್ರೊಟೆಕ್ಟ್ ಮಾಡಿ ಪೊಲೀಸರು ಇದ್ ಮಾಡಿರುವಂತದ್ದು. ಅದ್ರ ಒಳಗಡೆ ಇರುವಂತ ಸೂಟ್ ಕೇಸ್ ಅದೊಂದು ಕ್ರೌನ್ ಕಂಪನಿಯ ಸೂಟ್ ಕೇಸ್. ಅದು ಏನು ಸೆನ್ಸಾರ್ ಇರೋ ಕಾರಣ ಅದೊಂದು ರೀತಿಯ ಸೌಂಡ್ ಅನ್ನ ಮಾಡ್ತಾ ಇದೆ. ಅದೊಂದು ಸೌಂಡ್ ಇಂದಾನೆ ಇಷ್ಟು ಆತಂಕ ಸೃಷ್ಟಿಯಾಗಿರುವಂತದ್ದು. ಇವತ್ತು ಬೆಳ್ಳಂಬೆಳಿಗ್ಗೆ ಆ ಸೂಟ್ ಕೇಸ್ ಅನ್ನ ನೋಡಿದಂತ ಸ್ಥಳೀಯರು ಒಬ್ರು ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಮತ್ತೆ ಅಗ್ನಿಶಾಮಕ ದಳ ಇರ್ಬೋದು, ಜೊತೆಗೆ ಕೋಲಾರ SP ನಿಖಿಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಒಂದು ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಏನು ಮೆಟಲ್ ಡಿಟೆಕ್ಟರ್ ಏನಿತ್ತು ಅದ್ರ ಮೂಲಕ ಪರಿಶೀಲನೆ ಮಾಡಿದಾಗ ಸದ್ಯ ಅದ್ರೊಳಗಡೆ ಯಾವುದೇ ಆತಂಕಕಾರಿ ಅಂಶ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದ್ರೆ ತಜ್ಞರು ಬಂದು ಆ ಒಂದು ಸೂಟ್ ಕೇಸ್ ಅನ್ನ ಓಪನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾಯ್ತಾ ಇರುವಂತದ್ದು. ಮತ್ತೆ ಆ ಒಂದು ತಜ್ಞರು ಬೆಂಗಳೂರಿಂದ ಈಗ ಕೋಲಾರಕ್ಕೆ ಬರ್ತಾ ಇರುವಂತದ್ದು. ಹಾಗಾಗಿ ಅವ್ರಿಗಾಗಿ ಕಾದ್ ನಿಂತಿರುವಂತದ್ದು. ಜೊತೆಗೆ ಈ ಒಂದು ಸೂಟ್ ಕೇಸ್ ಸಿಗ್ತಾ ಇರುವಂತ ಸುದ್ದಿ ಗೊತ್ತಾಗ್ತಿದ್ದಂತೆ ಇದು ಕೋಲಾರದಲ್ಲಿ ಒಂದು ರೀತಿಯ ಆತಂಕಕಾರಿ ಆಗಿ ಒಂದು ಸುದ್ದಿ ಹರಡಿರುವಂತದ್ದು. ಹಾಗಾಗಿ ಜನರು ಕೂಡ ಸಾಕಷ್ಟು ಆತಂಕದಲ್ಲಿ ಬಂದು ಇಲ್ಲಿ ಸೇರಿದ್ದಾರೆ. ಒಂದು ರೀತಿಯ ಏನಿರ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ನಾವು ದೃಶ್ಯದಲ್ಲಿ ನೋಡಿದರೆ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ಆ ಒಂದು ಸೂಟ್ ಕೇಸ್ ಅನ್ನ ನೋಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಏನಿರ್ಬೋದು ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಮೂಡಿರುವಂತದ್ದು. ಹಾಗಾಗಿ ಈಗಾಗಲೇ ಈ ಒಂದು ಸರ್ವಿಸ್ ರಸ್ತೆಯನ್ನ ಈಗಾಗಲೇ ಪೊಲೀಸರು ಬಂದ್ ಮಾಡಿದ್ದಾರೆ. ಜೊತೆಗೆ ಯಾರು ಹತ್ರಕ್ಕೆ ಹೋಗದೆ ಇರೋ ರೀತಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈಗ ಏನು ಬಾಂಬ್ ನಿಷ್ಕ್ರಿಯ ದಳದ ತಜ್ಞರು ಬಂದ ನಂತರದಲ್ಲಿ ಈಗ ಆ ಸೂಟ್ ಕೇಸ್ ಅನ್ನ ಓಪನ್ ಮಾಡಿ ಅದಾದ ನಂತರದಲ್ಲಿ ಇರೋ ಒಂದು ಆತಂಕವನ್ನ ನಿವಾರಣೆ ಮಾಡ್ಲಾಗತ್ತೆ. ಅಲ್ಲಿವರೆಗೂ ಕೂಡ ಈ ಸೂಟ್ ಕೇಸ್ ಅಲ್ಲಿ ಏನಿರ್ಬೋದು ಅನ್ನೋ ಒಂದು ಕುತೂಹಲ ಹಾಗೆ ಮುಂದುವರೆದಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.